ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಮಕ್ಕಳಾಗದಂಥ ದಂಪತಿಗಳಿಗೆ IVF ಒಂದು ವರದಾನ ಅಂತ ಹೇಳ್ತಾರೆ. ಆದರೆ ಒಂದು ಪ್ರಕರಣ ಇದು ವರವ ಶಾಪವ ಅಂತ ಯೋಚನೆ ಮಾಡುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಏನು ವಿಷಯ ಇದು? IVF ತಂತ್ರಜ್ಞಾನ ಬಳಸ್ಕೊಂಡ್ರು, ಅದರ ಮೂಲಕ ಮಕ್ಕಳನ್ನು ಪಡ್ಕೊಂಡ್ರು ದಂಪತಿ. ಆ ಮಕ್ಕಳನ್ನು ದಂಪತಿ ಪಡ್ಕೊಂಡ್ರೆ ಆ ಮಕ್ಕಳಿಗೂ ಈ ತಂದೆ ತಾಯಿಗೂ DNA ಮ್ಯಾಚ್ ಆಗಬೇಕಲ್ಲ. IVF ಅಂದರೆ ಇವರಿಂದನೇ ತೆಗೆದುಕೊಂಡಿರ್ತಾರೆ, ಅಂಡಾಣು ಮಿರಿಯಾಣು ತಗೊಂಡು ಅವರೆಲ್ಲ ಒಂದು ಮಗು ಮಾಡಿರ್ತಾರಲ್ಲ. ಇಲ್ಲಿ ಲೆಕ್ಕ ಹಾಕೊಂಡಾಗ ಏನಾಗ್ತಾ ಇದೆ, ಆ ಮಕ್ಕಳಿಗೆ ಮತ್ತು ಇವ್ರಿಗೆ DNA ಮ್ಯಾಚ್ ಆಗ್ತಿಲ್ಲ. ಅವಳಿ ಜವಳಿ ಮಕ್ಕಳು. ಈ ಭಯಾನಕ ಘಟನೆ ಆಗಿರೋದು ಗುರುಗ್ರಾಮ್ನಲ್ಲಿ. ಇದು ವೈದ್ಯಕೀಯ ಲೋಕದಲ್ಲಿ ಒಂದು ಅಚ್ಚರಿ ಕಾರಣವಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಘಟನೆ ಏನು ಅಂದರೆ, ಈಗ ಪ್ರಾಕೃತಿಕವಾಗಿ ಮಕ್ಕಳು ಪಡ್ಕೊಳ್ಳೋಕ್ಕಾಗಲಿಲ್ಲ, ಮಕ್ಕಳು ಜನಿಸಲಿಲ್ಲ, ಅವ್ರಿಗೆ IVF ಮೊರೆ ಹೋದರು. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಆಯಿತು, ನಿಮಗೊಂದು ಮಕ್ಕಳ ಆಸೆ ಇದೆಯಲ್ವಾ, ನಾವು ಈಡೇರಿಸ್ತೀವಿ ಅಂತೇಳಿ ಒಂದು ಭರವಸೆ ಸಿಗುತ್ತೆ IVF ಸೆಂಟರ್ಗಳ ಕಡೆಯಿಂದ. ಸರಿ ಅಂತೇಳಿ ಆ ದಂಪತಿಗೆ IVF ಚಿಕಿತ್ಸೆ ಆಯಿತು. ಅವ್ರಿಗೆ ಯಶಸ್ವಿಯಾಗಿ ಹೆರಿಗೆಯನ್ನು ಕೂಡ ಮಾಡಿಸಿದ್ರು. ಅವಳಿ ಜವಳಿ ಹೆಣ್ಣು ಮಕ್ಕಳು ಆದವು. ಅವರಿಗೆ ಹೆರಿಗೆಯಾದ ಕೆಲವು ದಿನಗಳ ನಂತರ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಬಂತು. ವೈದ್ಯರ ಬಳಿ ತೋರಿಸಿದಾಗ ಸಮಗ್ರ ಜೆನೆಟಿಕ್ ಪ್ರೊಫೈಲಿಂಗ್ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ನಡೀತು. ಆದರೆ ಪರೀಕ್ಷೆ ವರದಿ ಬಂದಾಗ ಏನಾಯಿತು, ದಂಪತಿ ಸೇರಿದಂತೆ ಎಲ್ರಿಗೂ ಒಂದು ಆಘಾತ. ವರದಿ ಪ್ರಕಾರ ಈ ಅವಳಿ ಜವಳಿ ಮಕ್ಕಳಿವೆಯಲ್ಲ, ಈ ಮಕ್ಕಳಿಗೂ ಆ ದಂಪತಿಗೂ ಯಾವುದೇ ರೀತಿಯ ಜೈವಿಕ ಸಂಬಂಧವೇ ಇಲ್ಲ. ಭ್ರೂಣ ವರ್ಗಾವಣೆ ಮಾಡುವಾಗ ವೈದ್ಯರು ಎಡವಟ್ಟು ಮಾಡಿಬಿಟ್ಟಿದ್ದಾರಾ? ಭ್ರೂಣ ವರ್ಗಾವಣೆ ಆಗುತ್ತಲ್ಲ, ಆಗ ಏನಾದರೂ ಎಡವಟ್ಟು ನಡೆದು ಹೋಗಿದೆಯಾ ಇಲ್ಲಿ? ಯಾವುದೋ ಭ್ರೂಣ ಯಾರಿಗೋ ಸೇರಿಸ್ಬಿಟ್ರಾ? ಅಥವಾ ಹೆರಿಗೆ ಮಾಡಿಸಿದಾಗ ಯಾರದ್ದೋ ಮಕ್ಕಳನ್ನು ಆಸ್ಪತ್ರೆ ಸಿಬ್ಬಂದಿ ಇವರು ಕೊಟ್ಟುಬಿಟ್ಟಿದ್ದಾರಾ? ಈ ಅವಳಿ ಮಕ್ಕಳಲ್ಲಿ ಒಂದು ಮಗು ಈಶಾನ್ಯ ಭಾರತದವರ ರೀತಿ ಕಾಣಿಸ್ತಾ ಇದೆಯಂತೆ. ಹಾಗಾದರೆ ನಮ್ಮ ನಿಜವಾದ ಮಕ್ಕಳಲ್ಲಿ ಅಂತ ದಂಪತಿ ಇದೀಗ ಕಾನೂನು ಮೊರೆ ಹೋಗಿದ್ದೆಲ್ಲ ನೋಡ್ತಾರೆ. ಇದೆಲ್ಲ ನೋಡಬಾರದು ಮಕ್ಕಳ ವಿಚಾರದಲ್ಲಿ, ಅದು ಬೇರೆ ವಿಚಾರ. ಆದರೆ DNA ಮ್ಯಾಚ್ ಆಗದೆ ಇದ್ದಾಗ ಬೇರೆ ಮಕ್ಕಳು ತಂದು ನಾವು ಕೊಟ್ಟುಬಿಟ್ರೇನಪ್ಪ ಅದೊಂದು ಭಯ ಬರುತ್ತೆ. ಸೊ ಆ ಕಾರಣಕ್ಕೆ ಈ ದಂಪತಿಗಳಿದೀಗ ಆತಂಕಿತರಾಗಿದ್ದಾರೆ. ಇಲ್ಲಿ ನಮ್ಮ ನಿಜವಾದ ಮಕ್ಕಳಲ್ಲಿ ಅಂತ ಕಾನೂನು ಮೊರೆ ಹೋಗಿದ್ದಾರೆ. ಇದು ಸಂತಾನೋತ್ಪತ್ತಿ ತಂತ್ರಜ್ಞಾನ ನಿಯಂತ್ರಣ ಕಾಯ್ದೆಯ ಗಂಭೀರ ಉಲ್ಲಂಘನೆ ಆಗಿಬಿಡೋದು. ಈ ಥರ ಮಾಡಬಾರದು. ದೇಶದಲ್ಲಿ ಇದು ಫಸ್ಟ್ ಕೇಸ ಅಲ್ಲ, ಮೊದಲನೇ ಕೇಸನಲ್ಲ ಇದು. ಈ ಹಿಂದೆ ದೆಹಲಿಯಲ್ಲಾಗಿತ್ತು. ಆಗ ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ 1.5 ಕೋಟಿ ಫೈನ್ ಹಾಕಿತ್ತು. ಈಗೇನು ಮಾಡುತ್ತೆ, ವೆಯ್ಟ್ ಮಾಡಬೇಕು.